ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬೆಂಡೆಕಾಯಿ ಫ್ರೈ ಯಾವ ಥರ ಮಾಡೋದು ತೋರಿಸ್ಕೊಡ್ತೀನಿ. ಇದು ನಾವು ಅನ್ನದಲ್ಲಿ, ಅನ್ನ ಸಾರದಲ್ಲಿ ಸೈಡ್ ಡಿಶ್ ಆಗಿ ನಂಚ್ಕೊಂಡು ತಿನ್ನಲಿಕ್ಕೆ ಸೂಪರ್ ಆಗಿರುತ್ತೆ ಸ್ನೇಹಿತರೆ. ಇದು ಯಾವ ಥರ ಮಾಡೋದು ನೋಡ್ಕೊಳ್ಳೋಣ. ಇಲ್ಲಿ ಒಂದು 1/2 kg ಬೆಂಡೆಕಾಯಿ ತಗೊಂಡಿದ್ದೀನಿ. ಸ್ವಲ್ಪ ಎಳೆವೆ ತಗೊಳ್ಳಿ ಸ್ನೇಹಿತರೆ, ಈ ಥರ ಫ್ರೈಗಳು ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ಇದು ನಾನು ಮುಂಚೆ ತೊಳೆದು ನೀಟಾಗಿ ಫ್ಯಾನ್ ಗಾಳಿಗೆ ಆರಿಸಿ ಇಟ್ಕೊಂಡಿರೋದು. ನೀರಿನ ಅಂಶ ಏನು ಇರಬಾರ್ದು ಇದರಲ್ಲಿ. ನೀರಿನವೇ ನೀಟಾಗಿ ಬಟ್ಟೆಲಿಂದ ಒರೆಸಿ ಫ್ಯಾನ್ಗೆ ಆರಿಸಿ ಇಟ್ಕೊಳ್ರಿ. ನಾವು ಸೈಡ್ ಆ ಕಡೆ ಈ ಕಡೆ ಇರುತ್ತಲ್ಲ, ತುದಿ ಕಟ್ ಮಾಡಿ ಸೈಡ್ ಇಟ್ಕೋಬೇಕು. ಎಲ್ಲ ಇದೇ ಥರ ಮಾಡ್ಕೊಳ್ರಿ. ಈ ಸೆಂಟ್ರಲ್ಲೇ ನಾನು ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಒಂದ್ಸಲ ಈ ಥರ ಕಟ್ ಮಾಡ್ಕೊಳ್ರಿ. ಈ ಥರ ಕಟ್ ಮಾಡಿಕೊಂಡ್ರೆ ನಾವು ಮಸಾಲೆ ಇದರಲ್ಲಿ ತುಂಬಲಿಕ್ಕೆ ಚೆನ್ನಾಗಿರುತ್ತೆ. ಪೂರ್ತಿ ಕಟ್ ಮಾಡಲಿಕ್ಕೆ ಹೋಗಬೇಡ್ರಿ, ಹೋಲ್ ಬೀಳಬಾರ್ದು. ಮೇಲೆ ಅಷ್ಟು ಸ್ವಲ್ಪ ಕಟ್ ಮಾಡ್ಕೊಳ್ರಿ. ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಇದೇ ಥರ ಮಾಡ್ಕೊಳ್ರಿ. ನಾನು ಎಲ್ಲ ಇದೇ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸೈಡ್ ಇಟ್ಕೊಳ್ಳೋಣ. ಇದು ಸ್ವಲ್ಪ ಮಸಾಲೆ ಬೇಕಾಗುತ್ತೆ. ಈಗ ಸ್ಟವ್ ಮೇಲೆ ಒಂದು ಸಣ್ಣ ಚೌಟ್ ಕಾಸ್ಲಿಕ್ಕೆ ಇಟ್ಟಿದ್ದೀನಿ. ಇಲ್ಲಿ 1 ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ನೀವು ಒಂದು ವೇಳೆ ಹೆಚ್ಚಿಗೆ ಇದ್ದರೆ ಹೆಚ್ಚಿಗೆ ಸೇರಿಸ್ಕೊಳ್ರಿ. ಮತ್ತು 1 ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಮತ್ತು 1 ಸ್ಪೂನ್ ಶೇಂಗಾ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೆಂಪಗಾಗೋವರೆಗೆ ಹುರ್ಕೋಬೇಕು. ಸ್ವಲ್ಪ ಇಷ್ಟು ಕೆಂಪಗಾಗೋವರೆಗೆ ಹುರ್ಕೋಬೇಕು ಸ್ನೇಹಿತರೆ. ಈಗ ಆದ ನಂತರ 1 ಸ್ಪೂನ್ ಧನಿಯಾ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಲೈಟಾಗೆ ಆಗಲಿ, ಯಾಕಂದರೆ ಇವು ಗಟ್ಟಿ ಇರುತ್ತಲ್ಲ ಉದ್ದಿನಬೇಳೆ ಕಡಲೆಬೇಳೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ನಾವು ಫಸ್ಟೇ ಹುರ್ಕೋಬೇಕು. ಮತ್ತು 1 ಸ್ಪೂನ್ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ಇದು ಎಳ್ಳು ಆಪ್ಷನಲ್ ಸ್ನೇಹಿತರೆ, ಇದ್ರೆ ಹಾಕ್ಕೊಳ್ರಿ. ಬರೀ ನೀವು ಕಡಲೆಬೇಳೆ ಉದ್ದಿನಬೇಳೆ ಶೇಂಗಾ ಹಾಕಿನೂ ಮಾಡ್ಕೋಬೋದು. ಇದನ್ನು ಸ್ವಲ್ಪ ಫ್ರೈ ಆಗಲಿ. ಈಗ ಇಷ್ಟು ಕೆಂಪುಗಾದರೆ ಸಾಕು ಸ್ನೇಹಿತರೆ. ಈಗ ಚಿಟಪಟ ಅಂತ ಚಿಡಿತಾ ಇದೆಲ್ಲ ನಾವು ಹಾಕಿರೋ ಎಳ್ಳು. ಈಗ ಸ್ಟವ್ ಬಂದ್ ಮಾಡಿಕೊಂಡು ಅದೇ ಹೀಟಿಗೆ ನಾನು 1 ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ. ಜೀರಿಗೆ ಏನು ಜಾಸ್ತಿ ಬಿಸಿ ಆಗೋ ಅವಶ್ಯಕತೆ ಇಲ್ಲ. ಈಗ ಅದೇ ಹೀಟಿಗೆ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಈಗ ತಣ್ಣಗಾಗಲಿ. ತಣ್ಣಗಾದ ನಂತರ ನಾವು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಈಗ ಒಂದು ಸಣ್ಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ನೈಸಾಗಿ ಪೌಡರ್ ಮಾಡ್ಕೋಬೇಕು. ಇದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡಿ ಹಾಕ್ಕೊಳ್ರಿ ರುಚಿಗೆ ತಕ್ಕಷ್ಟು. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ, ಒಂದು ಚಿಟಿಕೆ ಅಷ್ಟು. ಮತ್ತು ಇಲ್ಲಿ ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಒಂದು 2 ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಖಾರ ಹೆಚ್ಚಿಗೆ ಬೇಕಂದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು ಸ್ನೇಹಿತರೆ. ಮತ್ತು ಒಂದು ಅರ್ಧ ಸ್ಪೂನ್ ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಇದು ಫ್ಲೇವರ್ಗೆ ಅಷ್ಟೇ ಸ್ನೇಹಿತರೆ, ನೀವು ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಬರೀ ಗರಂ ಮಸಾಲ ಪೌಡರು ಹಾಕ್ಕೊಂಡು ಮಾಡ್ಕೋಬೋದು. ಇಷ್ಟು ಪೌಡರ್ ಆದರೆ ಸಾಕು. ಈಗ ಇದನ್ನು ನಾವು ಬೆಂಡೆಕಾಯಿ ನಾವು ಮುಂಚೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಇದರಲ್ಲಿ ತುಂಬ್ಕೊಳ್ಳೋಣ. ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಸ್ನೇಹಿತರೆ, ಸ್ವಲ್ಪ ಸ್ಪೂನ್ಲಿಂದಾದರೂ ಹಾಕ್ಕೋಬೋದು, ಅಥವಾ ನೀವು ಕೈಲಿಂದ ಆದ್ರೂ ಹಾಕಿ ನಿಮ್ಗೆ ಎಷ್ಟು ಬೇಕಷ್ಟು ಫುಲ್ ಹಾಕೋ ಥರ ಇದ್ದರೆ ಇನ್ನೂ ಸ್ವಲ್ಪನೂ ಹಾಕ್ಕೋಬೋದು. ನಾವು ಇದು ಮಸಾಲೆ ಮೆಣಸಿನ್ಕಾಯಿ ಯಾವ ಥರ ತುಂಬ್ತೀವಿ ಸ್ನೇಹಿತರೆ, ಜೀರಿಗೆ ಉಪ್ಪು ಅದೇ ಥರನೇ ಸೇಮ್ ತುಂಬಿ ಇಟ್ಕೋಬೇಕು ಬೆಂಡೆಕಾಯಿನಲ್ಲಿ. ಎಲ್ಲ ಇದೇ ಥರ ಮಾಡ್ಕೊಳ್ರಿ. ಇದು ಖಾರ ಇರೋದಿಲ್ಲಲ್ಲ ಸ್ನೇಹಿತರೆ, ಹಾಗಾಗಿ ಮಕ್ಕಳು ಕೂಡ ಭಾಳ ಇಷ್ಟಪಟ್ಟು ತಿಂತಾರೆ. ಈ ಥರ ಅಂದರೆ ಬಿಸಿ ಬಿಸಿ ಚೆನ್ನಾಗಿರುತ್ತೆ ಸ್ನೇಹಿತರೆ ಅನ್ನದಲ್ಲಿ ತಿನ್ನಲಿಕ್ಕೆ. ನಾನೆಲ್ಲ ಇದೇ ಥರ ತುಂಬಿ ಇಟ್ಕೊಳ್ತೀನಿ ಬೆಂಡೆಕಾಯಿಗೆ. ಈಗ ಮಸಾಲೆ ಎಲ್ಲ ಬೆಂಡೆಕಾಯಿಗೆ ಈ ಥರ ತುಂಬಿ ಇಟ್ಟಿದ್ದೀನಿ ಸ್ನೇಹಿತರೆ. ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಕಾಸ್ಲಿಕ್ಕೆ ಇಟ್ಟಿದ್ದೀನಿ. ಇವು ಕಡಾಯಿ ಆದರೂ ಇಟ್ಕೋಬೋದು, ಅಥವಾ ಒಂದು ಹಂಚಿದ್ರೆ ಹಂಚನೂ ಇಟ್ಕೋಬೋದು ಸ್ನೇಹಿತರೆ. ತವ ಮೇಲೂ ಫ್ರೈ ಮಾಡ್ಕೋಬೋದು. ಇದರಲ್ಲಿ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಕಡಾಯಿಗೆಲ್ಲ ಆಗೋ ಥರ ಸ್ಪ್ರೆಡ್ ಮಾಡಿಕೊಂಡು ಎಣ್ಣೆ ಈಗ ಒಂದೊಂದಾಗಿ ನೀಟಾಗಿ ಜೋಡಿಸ್ಕೊಳ್ರಿ. ಭಾಳ ಬೇಗನೆ ರೆಡಿ ಮಾಡ್ಕೋಬೋದು ಸ್ನೇಹಿತರೆ. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಈ ಥರ ಫ್ರೈಗಳು ನಾವು ಯಾವಾಗ ಕರಿ ಮಾಡ್ಕೊಂಡಿರ್ತೀವಿ
ರೊಟ್ಟಿಗೆ ಚಪಾತಿ ಮಾಡ್ತಿರ್ತೀವಿ. ಈ ಥರ ನಾವು ಸೈಡ್ ಡಿಶ್ಶಾಗಿ ಅನ್ನದಲ್ಲಿ ತಿನ್ಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಈ ಥರ ಟ್ರೈ ಮಾಡಿ. ನನಗೆಲ್ಲ ಇದೇ ಥರ ಜೋಡಿಸ್ಕೊಂಡಿದ್ದೀನಿ. ಗ್ಯಾಸ್ ಉರಿ ಸ್ವಲ್ಪ ಸಣ್ಣದು ಇಟ್ಕೊಂಡೇ ಮಾಡ್ಕೋಬೇಕು ಸ್ನೇಹಿತರೆ, ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಳ್ರಿ. ಈಗ ಒಂದು ಕಡೆ ಫ್ರೈ ಆಗಿರುತ್ತೆ ಸ್ನೇಹಿತರೆ, ಒಂದೊಂದಾಗಿ ಟರ್ನ್ ಮಾಡ್ಕೊಳ್ರಿ. ಸ್ವಲ್ಪ ನಿಧಾನಕ್ಕೆ ಟರ್ನ್ ಮಾಡಿ, ಯಾಕಂದರೆ ನಾವು ಅದರಲ್ಲಿರೋ ಪೌಡರ್ ಎಲ್ಲ ಚೆಲ್ಲೋಗೋ ಚಾನ್ಸ್ ಇರುತ್ತೆ. ಚೆಲ್ಲಿದ್ರೂ ಏನು ಪ್ರಾಬ್ಲಮ್ ಇಲ್ಲ, ಫ್ರೈ ಆಗುತ್ತೆ. ಅದರಲ್ಲಿ ತುಂಬ ಹಾಕಿರ್ತೀವಲ್ಲ, ಹಿಡ್ಕೊಂಡು ಇರುತ್ತೆ ಸ್ನೇಹಿತರೆ. ನಿಧಾನವಾಗಿ ಟರ್ನ್ ಮಾಡ್ಕೊಳ್ರಿ. ನಾನೆಲ್ಲ ಈ ಥರ ಟರ್ನ್ ಮಾಡ್ಕೊಂಡಿದ್ದೀನಿ. ಈ ಥರ ಟರ್ನ್ ಮಾಡ್ಕೊಂಡ ನಂತರ ಒಂದು ಸ್ಪೂನ್ ಬೇಕಾದರೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕಿ ಮೇಲೆ ಪ್ಲೇಟ್ ಮುಚ್ಚಿ ಇಡೋದ್ರಿಂದ ಭಾಳ ಬೇಗನೆ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬೆನೆಯುತ್ತೆ ಸ್ನೇಹಿತರೆ. ಒಂದು 2 ನಿಮಿಷ ಇಟ್ಟರೆ ಸಾಕು. ಗ್ಯಾಸ್ ಉರಿ ಸಣ್ಣದು ಇಟ್ಕೊಳ್ರಿ. ಈಗ ಚೆನ್ನಾಗಿ ಫ್ರೈ ಆಗಿದೆ ಸ್ನೇಹಿತರೆ. ನಿಮಗೆ ಬೇಕಂದರೆ ಮೇಲೆ ಇನ್ನೂ ಸ್ವಲ್ಪ ನಾವು ಹಾಕಿರೋ ಪೌಡರ್ ಇರುತ್ತಲ್ಲ, ಉಳಿದಿದ್ರೆ ಹಾಕ್ಕೊಳ್ರಿ. ಇಲ್ಲಾಂದರೆ ಹಾಗೆ ಮಾಡಿದ್ರೂ ಸರಿ ಆಗುತ್ತೆ. ನಾನು ಉಳಿದಿದೆ ಅಂತ ಇನ್ನೂ ಸ್ವಲ್ಪ ಮೇಲೆ ಪೌಡರ್ ಚೆಲ್ಕೊಂಡು ಇನ್ನೂ 1 ನಿಮಿಷ ಆಗಲಿಕ್ಕೆ ಬಿಟ್ಟಿದ್ದೀನಿ. ಯಾಕಂದರೆ ಪೌಡರ್ ಹಾಕಿದ್ನಲ್ಲ, ಹಾಗಾಗಿ ನೀವು ಒಂದು ವೇಳೆ ಎಕ್ಸ್ಟ್ರಾ ಇದ್ರೂ ಸ್ನೇಹಿತರೆ ಅದೇನು ವೇಸ್ಟ್ ಆಗೋದಿಲ್ಲ. ನೀವು ಬದನೆಕಾಯಿ ಕರ್ರಿ ಯಾವ ಥರ ಏನಾದರೂ ಮಾಡಿದಾಗ, ಹೀರೆಕಾಯಿ ಮತ್ತು ಮಸಾಲೆ ಗ್ರೇವಿ ಮಾಡಿದಾಗ ಆ ಪೌಡರ್ನ ಅದರಲ್ಲಿ ಸೇರಿಸ್ಕೋಬೋದು. ನೋಡಿ ಸ್ನೇಹಿತರೆ, ಇಷ್ಟು ಚೆನ್ನಾಗಿ ಫ್ರೈ ಆಗಿದೆಲ್ಲ, ನೋಡಿದ್ರೇ ತಿನ್ಬೇಕು ಅನಿಸ್ತಾ ಇದೆ. ಭಾಳ ಬೇಗನೆ ರೆಡಿ ಮಾಡ್ಕೋಬೋದು. ನಾವು ಪೌಡರ್ ಒಂದು ರೆಡಿ ಇಟ್ಕೊಂಡ್ರೆ ಸಾಕು ಸ್ನೇಹಿತರೆ, ಅದನ್ನೇನು ವೇಸ್ಟ್ ಆಗೋ ಅವಶ್ಯಕತೆ ಇಲ್ಲ. ನೀವು ಒಂದು ಡಬ್ಬಿನೆಲ್ಲ ಹಾಕಿಟ್ಟು ಮತ್ತೆ ನೆಕ್ಸ್ಟ್ ಟೈಮ್ ಈ ಥರ ಬೆಂಡೆಕಾಯಿ ಫ್ರೈ ಮಾಡಿದಾಗೂ ಹಾಕ್ಕೋಬೋದು. ಈಗ ನಾನೊಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಬಿಸಿ ಬಿಸಿಯಾಗಿ ತಿನ್ನಬೇಕು. ನಾವು ಅನ್ನ ಸಾರಲ್ಲಿ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿದ್ರಲ್ಲ, ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ನೀವು ಮಾಡಿದ ನಂತರ ಹೆಂಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ. ಮತ್ತೆ ಮುಂದಿನ ರೆಸಿಪಿಯಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.